ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಲತಾ. ನಾನು ಇವತ್ತಿನಿಂದ ನನ್ನ ಹೊಸ ಚಾನಲ್ನಲ್ಲಿ ಕೆಲವೊಂದು ಫುಡ್ ರೆಸಿಪೀಸ್, ಡೈಲಿ ವ್ಲಾಗಿಂಗ್ಸ್ ಇರ್ಬೋದು ಅಥವಾ ಡೈಲಿ ಲೈಫ್ ಸ್ಟೈಲ್ ಬಗ್ಗೆ ಇರ್ಬೋದು, ಈ ರೀತಿಯಾದ ಕೆಲವೊಂದು ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂತ ಹೇಳ್ಕೊಂಡು ಇದನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ. ದಯವಿಟ್ಟು ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಾಧ್ಯ ಆದಷ್ಟು ಶೇರ್ ಕೂಡ ಮಾಡ್ತಾ ಹೋಗಿ. ಇವತ್ತಿನ ರೆಸಿಪಿ ಬಂದು ನಾನು ಫಸ್ಟ್ ಆಫ್ ಆಲ್ ಚೂಸ್ ಮಾಡೋದು ಮಸಾಲೆ ವಡೆ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ ಅಲ್ವಾ. ಸೊ ನಾನು ಹಾಗಾಗಿ ಫಸ್ಟ್ ನಾನು ಮಸಾಲೆ ವಡೆನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಮಾಡ್ತಿರೋ ಮಸಾಲೆ ವಡೆಗೆ 1/4 kg ಕಡಲೆಬೇಳೆ ತೊಗೊಂಡಿದ್ದೀನಿ. ಈ ಕಡಲೆಬೇಳೆ ಜೊತೆಗೆ 50 ಗ್ರಾಮ್ ಕಡಲೆ ಬೀಜನ 2 hours ನೆನೆಸಿಟ್ಟು ನೀರೆಲ್ಲ ಸೋರಿಸಿ ತೆಗೆದಿಟ್ಕೊಂಡಿದ್ದೀನಿ. ಆ್ಯಂಡ್ ದೆನ್ ಇದಕ್ಕೆ ನಾನು ಒಂದು ದಪ್ಪ ಗಾತ್ರದಷ್ಟು ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದರೊಟ್ಟಿಗೆ ನಾನು ಸ್ವಲ್ಪ ಸಬ್ಸಿಗೆ ಸೊಪ್ಪು, 1 ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಪುದೀನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಆ್ಯಂಡ್ ದೆನ್ 2 ಸ್ಪೂನಷ್ಟು ಧನಿಯಾ ಕಾಳನ್ನು ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಹಸಿ ತೆಂಗಿನಕಾಯನ್ನು ಯೂಸ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಅರ್ಧ ಹೋಳಷ್ಟು ಹಸಿ ತೆಂಗಿನಕಾಯನ್ನು ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ನೀವು ಬೇಕಿದ್ದರೆ ತುರಿದು ಕೂಡ ಹಾಕೋಬೋದು. 2 ಪೀಸಷ್ಟು ಚಕ್ಕೆನ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಶುಂಠಿ 2 ಇಂಚಷ್ಟು, 9 ರಿಂದ 10 ಹಸಿರು ಮೆಣಸಿನ್ಕಾಯಿನ ಯೂಸ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಇಂಗನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಯಾರಿಗೂ ಇಂಗನ್ನ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಈ ಇಂಗ್ ಬದಲಾಗಿ ನೀವು ಬೆಳ್ಳುಳ್ಳಿಯನ್ನು ಯೂಸ್ ಮಾಡ್ಬೋದು. ಎಷ್ಟಪ್ಪ ಅಂತಂದರೆ 1 ಮುಷ್ಟಿಯಷ್ಟು ಬೆಳ್ಳುಳ್ಳಿನ ಯೂಸ್ ಮಾಡ್ಬೋದು. ಸೊ ಹೇಗೆ ಈ ಒಂದು ಮಸಾಲೆ ವಡೆ ಆಗುತ್ತೆ, ಹೇಗೆ ಟೇಸ್ಟಿಯಾಗಿರುತ್ತೆ ಅಂತ ನೋಡೋಣ. ಸ್ಟಾರ್ಟ್ ಮಾಡೋಣ ಬನ್ನಿ ಮಾಡೋದಕ್ಕೆ. ಫಸ್ಟು ನಾನು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮಸಾಲೆ ಐಟಮ್ಸು, ಇದನ್ನೆಲ್ಲನೂ ಕೂಡ ಒಂದು ಮಿಕ್ಸರ್ ಜಾರ್ನ ತಗೊಂಡು ಇದಕ್ಕೆ ನಾನು ಹಾಕೊಳ್ತಾ ಹೋಗ್ತೀನಿ. ಫಸ್ಟ್ ಆಫ್ ಆಲ್ ನಾನೇನು ಮಾಡ್ತೀನಿ ಅಂತಂದರೆ ಧನಿಯಾನ ಆ್ಯಡ್ ಮಾಡ್ತಾ ಇದ್ದೀನಿ. ಧನಿಯಾ ಬಂದು 2 ಟೇಬಲ್ ಸ್ಪೂನ್ ಏನು ತೊಗೊಂಡಿದ್ವಿ, ಈ ಧನಿಯಾ ಕಾಳುಗಳನ್ನ ನಾನು ಆ್ಯಡ್ ಮಾಡಾದ್ಮೇಲೆ 2 ಪೀಸ್ ಚಕ್ಕೆ, ಆಗಲೇ ನಾನೇನು ತೊಗೊಂಡಿದ್ದೆ 2 ಪೀಸ್ ಚಕ್ಕೆ, ಇದನ್ನು ನಾನು ಇದಕ್ಕೆ ಹಾಕೋತಾ ಇದ್ದೀನಿ. ನಾನು 1 ಸ್ಪೂನಷ್ಟು ಜೀರಿಗೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕರಿಬೇವನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಕರಿಬೇವು ಆದ ನಂತರದಲ್ಲಿ ನಾನೇನು ತೆಂಗಿನಕಾಯನ್ನ ಹೆಚ್ಚಿಟ್ಕೊಂಡಿದ್ದೆ ಇದನ್ನು ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ತುರಿದು ಕೂಡ ನೀವು ಯೂಸ್ ಮಾಡ್ಬೋದು, ನಾನು ಹಾಗೆ ಕಟ್ ಮಾಡಿಕೊಂಡು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದಾದ ಮೇಲೆ ನಾನೇನು ಮಾಡ್ತೀನಿ, 2 ಇಂಚು ಶುಂಠಿನ ನಾನೇನು ತೊಗೊಂಡಿದ್ದೆ ಈ ಶುಂಠಿನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ಇದಕ್ಕೆ ಹಸಿರು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ತಾ ಇದ್ದೀನಿ. ಇದಿಷ್ಟನ್ನು ಕೂಡ ನಾನಿವಾಗ ನೀರನ್ನು ಹಾಕ್ತೇನೆ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ. ನಾನೊಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡು ಇದಕ್ಕೆ ನಾನೇನು ತರ್ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನೋ ಈ ಇಂಗ್ರೀಡಿಯೆಂಟ್ ಏನಿದೆ ಇದ್ರೊಟ್ಟಿಗೆ ಸ್ವಲ್ಪ ನೆನೆಸಿಟ್ಟಿದ್ದಂತಹ ಕಾಳನ್ನು ಸೇರಿಸ್ಕೊಂಡು ಸ್ವಲ್ಪನೇ ಹಾಕ್ಕೋಬೇಕು. ಸ್ವಲ್ಪನೇ ಹಾಕ್ಕೊಂಡು ಇದರೊಟ್ಟಿಗೆ ಸ್ವಲ್ಪ ನಾನು ಪೌಡರ್ಡ್ ಹಿಂಗನ್ನ ಬಳಸ್ತಾ ಇದ್ದೀನಿ. ಆಗಲೇ ಹೇಳಿದ್ದೆ ಇದ್ರ ಬದಲಿಗೆ ನೀವು ಬೆಳ್ಳುಳ್ಳಿನೂ ಕೂಡ ಬಳಸ್ಬೋದು. ನಾನಿಲ್ಲಿ ಹಿಂಗನ್ನ ಯೂಸ್ ಮಾಡ್ತಾ ಇದ್ದೀನಿ. ಪುನಃ ತರ್ತರಿಯಾಗಿ ರುಬ್ಕೋಬೋದು. ನಾನು ರುಬ್ಕೊಂಡು ನಂತರದಲ್ಲಿ ತೋರಿಸ್ತೀನಿ ಇದನ್ನು ಹೇಗೆ ನಾನು ರುಬ್ಕೊಂಡೆ ಅಂತ. ಫ್ರೆಂಡ್ಸ್, ನಾನಿವಾಗ ಏನು ನೆನೆಸಿಟ್ಕೊಂಡಿದ್ದೋ ಕಡಲೆಬೇಳೆ ಮತ್ತು ಮಿಕ್ಸಿಂಗಿಗೆ ನಾನು ಹಾಕಿದೆ ಮಸಾಲೆ ಅದನ್ನೆಲ್ಲನೂ ನುಣ್ಣಗೆ ರುಬ್ಕೊಂಡು ಬಂದು ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನಿವಾಗ ನಾನು ಅವಾಗಲೇ ಏನು ತೋರಿಸಿದೆ ಸಬ್ಸಿಗೆ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಇನ್ನೂ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡ್ತಿದ್ದೀನಿ. ಇನ್ನೂ ಸ್ವಲ್ಪ ಸೊಪ್ಪು ಜಾಸ್ತಿ ಆಯಿತು ಅಂತ ಅನಿಸ್ಬೋದು, ನಾನು ಕಲಿಸ್ತೀನಲ್ಲ ಆವಾಗ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ನಾನು ಆನಿಯನ್ ಒಂದು ದಪ್ಪ ಗಾತ್ರದಲ್ಲೂ ನಾನು ಆವಾಗಲೇ ಹೇಳಿದ್ದೆ ಹೆಚ್ಚಿಟ್ಕೊಂಡಿದ್ದೀನಿ ಅಂತ, ಅದನ್ನು ನಾನು ಇವಾಗ ಇದರೊಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದಿಷ್ಟೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋಬೇಕಾಗತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಕಲಿಸ್ಕೊಳ್ಳಿ. ಇಲ್ಲಿ 1 ಸ್ಪೂನಷ್ಟು ಪೌಡರ್ಡ್ ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ತೀನಿ. ನಿಮ್ಮ ಮನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ನಾನು ಈ ರೀತಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೆ. ಈ ಹಿಟ್ಟಿಗೆ ನಾನು ಯಾವುದೇ ರೀತಿಯಾದ ನೀರನ್ನು ಮಿಕ್ಸ್ ಮಾಡಿಲ್ಲ, ಯಾವುದೇ ರೀತಿ ಹಿಟ್ಟು ಎಕ್ಸ್ಟ್ರಾ ಕೆಲವೊಬ್ರು ಅಕ್ಕಿ ಹಿಟ್ಟನ್ನೆಲ್ಲ ಹಾಕ್ತಾರೆ, ನಾನು ಅದನ್ನೇನೂ ಹಾಕಿಲ್ಲ. ನಾನು ಕಡಲೆ ಬೀಜ ಹಾಕಿರೋದು ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಆ್ಯಂಡ್ ದೆನ್ ತುಂಬ ಗರಿಗರಿಯಾಗಿ ವಡೆ ಆಗೋದಕ್ಕೆ ತುಂಬ ಚೆನ್ನಾಗಿ ನಮಗೆ ವಡೆ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನಾನಿಲ್ಲಿ ತೆಂಗಿನಕಾಯಿನೂ ಕೂಡ ಯೂಸ್ ಮಾಡಿದ್ದೀನಿ. ಅದು ಒಂದು ಮಸಾಲೆ ವಡೆ ಆಗಿರೋದ್ರಿಂದ ಅದು ಒಂದು ತುಂಬ ಒಳ್ಳೆ ಫ್ಲೇವರ್ನ ಕೊಡ್ತಾ ಇರುತ್ತೆ. ತಿನ್ನೋಕ್ಕೆ ತುಂಬ ಮಜವಾಗೂ ಕೂಡ ಇರುತ್ತೆ. ಈ ವಡೆನ ನೋಡಿ ಹಿಡಿದ್ರೆ ಹೀಗೆ ಮುಷ್ಟಿ ಮಾಡಿದ್ರೆ ಹೀಗೆ ಬರ್ತಾ ಹೋಗುತ್ತೆ. ಸೊ ಗೊತ್ತಾಯ್ತಲ್ಲ ಹೇಗೆ ಮಾಡಬೇಕು ಅಂತ ಹೇಳಿ. ಮಸಾಲೆ ವಡೆನ ತುಂಬ ಜನಗಳು ತುಂಬ ರೀತಿಯಲ್ಲಿ ಮಾಡ್ತಾರೆ. ನಮ್ಮ ಮನೆಯಲ್ಲಿ ನಾನು ಮಾಡೋ ಈ ವಡೆ ಎಲ್ರಿಗೂ ಇಷ್ಟ ಆಗುತ್ತೆ.
ನಾನು ಅಂದ್ಕೊಳ್ತೀನಿ ನಿಮಗೂ ಇಷ್ಟ ಆಗುತ್ತೆ ಅಂತ. ಓಕೆ, ಲೆಟ್ಸ್ ಸ್ಟಾರ್ಟ್ ಡೂಯಿಂಗ್ ನಾವು. ಕರಿಯೋದಕ್ಕೆ ಒಂದು ಪ್ಯಾನನ್ನು ಇಟ್ಕೊಳ್ತಾ ಇದ್ದೀನಿ. ಪ್ಯಾನ್ನ ಇಟ್ಕೊಂಡು ನಮಗೆ ವಡೆ ಮುಳುಗುವಷ್ಟು ಎಣ್ಣೆನ ಹಾಕ್ಕೋಬೇಕಾಗತ್ತೆ. ಸೊ ನೀವು ಯಾವ ಸೈಜ್ ಪ್ಯಾನ್ನ ತೊಗೊಳ್ತೀರಾ ಆ ಸೈಜ್ ಪ್ಯಾನ್ಗೆ ಎಷ್ಟು ಎಣ್ಣೆ ಬೇಕಾಗುತ್ತೋ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನೀಗ ಒಂದೊಂದೇ ವಡೆಗಳನ್ನ ಬಿಡ್ತಾ ಇದ್ದೀನಿ. ಹೀಗೆ ಒಂದೊಂದೇ ವಡೆನ ನಾನು ಹೀಗೆ ತಟ್ಕೊಂಡು ಎಣ್ಣೆಗೆ ಬಿಡ್ತಾ ಇದ್ದೀನಿ. ಈ ವಡೆಗೆ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಮಾಡಬೇಕಾದ್ರೆ ಸ್ಮೆಲ್ಲು ಮನೆಯೆಲ್ಲ ಹಡ್ಕೊಂಡಿರುತ್ತೆ. ತಿಂದವರು ಇನ್ನೂ 2 ವಡೆ ಎಕ್ಸ್ಟ್ರಾ ಕೇಳೋದಂತೂ ಗ್ಯಾರಂಟಿ. ನೀವು ಎಷ್ಟೋ ಥರ ವಡೆಗಳನ್ನ ಟ್ರೈ ಮಾಡಿರ್ತೀರ ಅನಿಸುತ್ತೆ. ನಾನು ಮಾಡಿರೋ ಈ ವಡೆನೂ ಒಂದ್ಸಲ ಟ್ರೈ ಮಾಡಿ ನೋಡಿ. ಮನೇಲಂತೂ ಎಲ್ಲರೂ ಖುಷಿಪಟ್ಟು ತಿಂತಾರೆ. ನೋಡಿ, ವಡೆ ಹೀಗೆ ಒಂದು ಸೈಡ್ ಬೆಂದು ಅದೇ ಎದ್ದೇಳೋವರೆಗೂ ಟಚ್ ಕೂಡ ಮಾಡಬಾರ್ದು. ಮಧ್ಯದಲ್ಲಿ ನಾವೇನಾದ್ರು ಟಚ್ ಮಾಡಿದ್ರೆ ಅದು ಒಡ್ಕೊಳ್ಳೋವಂಥ ಚಾನ್ಸಸ್ ಇರುತ್ತೆ. ಅದು ಒಂದು ಸೈಡ್ ಬೆಂದಿದೆ ಅಂತ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಹೀಗೆ ಊಟ ಹಾಕ್ಕೊಂಡ್ರೆ ಸಾಕು. ನೋಡಿ, ರುಚಿಯಾಗಿ ಕರಿಕರಿಯಾದ ವಡೆ ರೆಡಿ ಆಗ್ತಾ ಇದೆ. ಇವಾಗ ನೋಡಿ, ವಡೆಗಳು ಹೀಗೆ ಕರಿಕರಿಯಾಗಿ ಬೆಂದಿದೆ. ಕಲರ್ ಕೂಡ ಚೇಂಜ್ ಆಗಿದೆ, ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಸೊ ಈ ಒಂದು ಲೆವೆಲ್ನಲ್ಲಿ ನಾವು ನೀಟಾಗಿ ಹೀಗೆ ಎಣ್ಣೆನ ಸೋರಿಸ್ಕೊಂಡು ಪ್ಲೇಟ್ಗೆ ಹಾಕ್ತಾ ಇರ್ತೀವಿ. ಸೊ ಎಷ್ಟು ಈಸಿ ಅಲ್ವಾ ಮಾಡೋದು. ಕೆಲವು ಇಂಗ್ರೀಡಿಯೆಂಟ್ಸು, ಆದರೆ ಕಾಳನ್ನ ಮೇಯ್ನಾಗಿ ನಾವು ಹೇಗೆ ನೆನೆಸಿಟ್ಕೊತೀವಿ, ಜೊತೆಗೆ ಹೇಗೆ ತರತರಿಯಾಗಿ ರುಬ್ಕೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಒಂದು ಸ್ವಲ್ಪನೂ ಕೂಡ ನೀರನ್ನು ಆ್ಯಡ್ ಮಾಡ್ದೇ ಕಾಳನ್ನು ತರತರಿಯಾಗಿ ರುಬ್ಬಿಟ್ಕೊಂಡಾಗ ಈ ರೀತಿ ವಡೆಗಳನ್ನ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಇವಾಗ ನಾನು ಇದನ್ನು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ತೊಗೊಂಡಿರೋಷ್ಟು ಪ್ರಮಾಣದಲ್ಲಿ 20 to 30 ವಡೆಗಳು ರೆಡಿ ಆಗುತ್ತೆ. ಸೊ ನಾನಿಲ್ಲಿ ನಿಮ್ಗೆ ತೋರಿಸ್ಲಿಕ್ಕೋಸ್ಕರ ಒಂದು ಸಾರಿಗೆ ಎಷ್ಟು ವಡೆಗಳನ್ನ ಮಾಡಿ ಇಟ್ಟಿದ್ದೀನಿ. ಸೊ ರುಚಿಯಾದ ಗರಿಗರಿಯಾದ ಮಸಾಲೆ ವಡೆ ರೆಡಿ. ಪ್ಲೀಸ್ ಇದನ್ನು ಮಾಡೋದನ್ನು ನೋಡಿ, ನನ್ನ ಚಾನಲನ್ನು ನೋಡಿ ತಿಳ್ಕೊಳ್ಳಿ, ಕಲ್ತ್ಕೊಳ್ಳಿ, ಮಾಡ್ಕೊಳ್ಳಿ. ಹಾಗೆ ಟೇಸ್ಟ್ ಹೇಗಿತ್ತು ಅಂತ ಹೇಳೋದನ್ನು ಮರಿಬೇಡಿ. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಪ್ಲೀಸ್ ಸಪೋರ್ಟ್ ಮೀ. ಥ್ಯಾಂಕ್ ಯು.